ಗಂಡ ಹೆಂಡತಿ ಜಗಳದಲ್ಲಿ ಒಡೆದು ಹೋಗುವುದು ಮದುವೆ ಮಾತ್ರ ಅಲ್ಲ, ಒಂದು ಚಿಕ್ಕ ಹೃದಯವೂ ಆಗಿರುತ್ತದೆ. ಅಮ್ಮ ಅಪ್ಪ ಡಿವೋರ್ಸ್ ಆದಾಗ ಅತ್ಯಂತ ಹೆಚ್ಚು ನೋವು ಅನುಭವಿಸುವವರು ಮಕ್ಕಳು. ಈ ಕತೆ ಒಂದು ಮಗು ಕಣ್ಣೀರಿನಿಂದ ಕಂಡ ವಿಚ್ಛೇದನದ ಸತ್ಯ. ಕೊನೆಯವರೆಗೂ ವಿಡಿಯೋ ನೋಡಿ, ನಿಮಗೆ ಕಣ್ಣೀರು ತಡೆಯಲು ಆಗೋದಿಲ್ಲ. ಅವಳ ಹೆಸರು ಸಂಜನಾ, ಗಂಡನ ಹೆಸರು ರೋಹಿತ್. ಒಬ್ಬ ಚಿಕ್ಕ ಮಗ ಆರವ್, 6 ವರ್ಷ ಅವನಿಗೆ. ಮೊದಲಿಗೆ ಜೀವನ ಚೆನ್ನಾಗಿಯೇ ಇತ್ತು. ಆದರೆ ಕೆಲಸದ ಒತ್ತಡ, ಹಣದ ಸಮಸ್ಯೆ, ನಿರಂತರ ಜಗಳ. ಆರವ್ ಪ್ರತಿದಿನ ಅಪ್ಪ ಅಮ್ಮ ಜಗಳ ಆಡೋದನ್ನ ಕೇಳುತ್ತಿದ್ದ. ಒಂದು ದಿನ ಆರವ್ ಡ್ರಾಯಿಂಗ್ ಬುಕ್ನಲ್ಲಿ ಚಿತ್ರ ಬಿಡಿಸಿದ್ದ. ಒಂದು ಮನೆ, ಮಧ್ಯದಲ್ಲಿ ಒಂದು ಗೆರೆ. ಅವನ ಟೀಚರ್ ಕೇಳಿದರು, ಇದು ಏನು ಆರವ್? ಅವನು ಉತ್ತರಿಸಿದ, ಇದು ನಮ್ಮ ಮನೆ ಟೀಚರ್. ಈ ಸೈಡ್ ಅಮ್ಮ, ಆ ಸೈಡ್ ಅಪ್ಪ. ಟೀಚರ್ಗೆ ಶಾಕ್ ಆಯಿತು. ಮನೆಯಲ್ಲಿ ಸಂಜನಾ ಮತ್ತು ರೋಹಿತ್ ಡಿವೋರ್ಸ್ ಬಗ್ಗೆ ಮಾತನಾಡುತ್ತಿದ್ದರು. ಇನ್ನು ಜೊತೆಯಲ್ಲಿ ಇರಲು ಆಗಲ್ಲ, ಮಗನ ಫ್ಯೂಚರ್ ಹಾಳಾಗುತ್ತಿದೆ. ಆರವ್ ಬಾಗಿಲಿನ ಹಿಂದೆ ನಿಂತು ಕೇಳುತ್ತಿದ್ದ. ಆ ರಾತ್ರಿ ಅವನು ಅಮ್ಮ ಹತ್ತಿರ ಬಂದು ಕೇಳಿದ, ಅಮ್ಮ, ನಾನು ಯಾರ ಜೊತೆ ಇರುತ್ತೇನೆ? ಸಂಜನಾಳ ಕಣ್ಣೀರು ನಿಲ್ಲಲಿಲ್ಲ. ಕೋರ್ಟ್ ದಿನ ಜಡ್ಜ್ ಕೇಳಿದರು, ಮಗ ಯಾರ ಬಳಿ ಇರಬೇಕು? ರೋಹಿತ್ ಹೇಳಿದ, ನನ್ನ ಬಳಿ. ಸಂಜನಾ ಹೇಳಿದಳು, ಅವನು ನಾನಿಲ್ಲದೆ ಇರಲಾರ. ಜಡ್ಜ್ ಆರವ್ ಕಡೆ ನೋಡಿ, ನೀನು ಯಾರ ಜೊತೆ ಇರುತ್ತೀಯಾ? ಕೋರ್ಟ್ ರೂಮ್ ಮೌನವಾಗಿತ್ತು. ಆರವ್ ನಿಧಾನವಾಗಿ ಹೇಳಿದ, ನನಗೆ ಇಬ್ಬರೂ ಬೇಕು. ನನ್ನನ್ನು 2 ಭಾಗ ಮಾಡಬೇಡಿ. ಆ ಮಾತು ಕೇಳಿ ಕೋರ್ಟ್ ರೂಮ್ ಸೈಲೆಂಟ್ ಆಗಿತ್ತು. ಜಡ್ಜ್ ಕೆಲ ಕ್ಷಣ ಮೌನವಾಗಿದ್ದರು. ಜಡ್ಜ್ ಹೇಳಿದರು, ಮಗುವಿನ ಮುಂದೆ ನಿಮ್ಮ ಅಹಂಕಾರ ಸಣ್ಣದು. ಕೋ-ಪೇರೆಂಟಿಂಗ್ ಟ್ರೈ ಮಾಡಿ. ಆದರೆ ಈಗೋ ದೊಡ್ಡದು. ಕೆಲ ತಿಂಗಳುಗಳ ನಂತರ ಡಿವೋರ್ಸ್ ಫೈನಲೈಸ್ ಆಯಿತು. ಆರವ್ ಅಮ್ಮ ಜೊತೆ ವೀಕೆಂಡ್ನಲ್ಲಿ ಅಪ್ಪ ಮನೆಗೆ. ಒಂದು ದಿನ ಸ್ಕೂಲ್ ಆನ್ಯುವಲ್ ಡೇ. ಆರವ್ ಸ್ಟೇಜ್ ಮೇಲೆ ಸ್ಪೀಚ್ ಹೇಳುತ್ತಾ ಇದ್ದ. ನನ್ನ ಅಮ್ಮ ಅಪ್ಪ ಇಬ್ಬರೂ ನನ್ನನ್ನು ಪ್ರೀತಿಸುತ್ತಾರೆ, ಆದರೆ ಅವರು ಒಬ್ಬರನ್ನೊಬ್ಬರು ಪ್ರೀತಿಸೋದಿಲ್ಲ. ರೋಹಿತ್ ಮತ್ತು ಸಂಜನಾ ಕಣ್ಣೀರು ಹಾಕಿದರು. ಆ ದಿನ ಮೊದಲ ಬಾರಿ ಇಬ್ಬರು ಮಾತಾಡಿದರು, ಮಗನ ಮುಂದೆ ಅಲ್ಲ, ಮನಸ್ಸಿನಿಂದ. ಡಿವೋರ್ಸ್ ಆಗುವುದು ಗಂಡ ಹೆಂಡತಿ ಮಧ್ಯೆ, ಆದರೆ ಅದರ ನೋವು ಮಗುವಿನ ಹೃದಯದಲ್ಲಿ ಉಳಿಯುತ್ತದೆ. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಕತೆಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.